ವೈಟ್ ಟ್ಯಾಪಿಂಗ್ ರಸ್ತೆ ಪರಿಶೀಲನೆಗೆ ಬಿಬಿಎಂಪಿ ಇದೀಗ ಮುಂದಾಗಿದೆ. ವೈಟ್ ಟ್ಯಾಪಿಂಗ್ ರಸ್ತೆ ಪರಿಶೀಲನೆಗೆ ಇದೀಗ ಬಿಬಿಎಂಪಿ ಮುಂದಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪರಿಶೀಲನೆ ಬೆನ್ನಲ್ಲೇ ಪಾಲಿಕೆ ಕೂಡ ಎಚ್ಚೆತ್ತುಕೊಂಡಿದೆ. ಇದೀಗ ಪರಿಶೀಲನೆಗೆ ಮುಂದಾಗಿದೆ ಬಿಬಿಎಂಪಿ. ಬೆಂಗಳೂರಿನ ರಸ್ತೆಗಳ ಗುಣಮಟ್ಟ ಪರೀಕ್ಷೆಗೆ ಪಾಲಿಕೆ ಈಗಾಗಲೇ ಸಜ್ಜಾಗಿದೆ, ತಯಾರಿಯನ್ನು ನಡೆಸಿಕೊಂಡಿದೆ. ಟ್ಯಾಪಿಂಗ್ ರಸ್ತೆ ಪರಿಶೀಲನೆ ನಡೆಸಿ ವರದಿಯನ್ನ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ವರದಿಯನ್ನ ನೀಡುವಂತೆ ವಿಶೇಷ ಆಯುಕ್ತ ಮುನೀಶ್ ಮೌದ್ಗಿಲ್ ಸೂಚನೆಯನ್ನ ನೀಡಿದ್ದಾರೆ. ಕಳೆದ ವಾರ ನಗರ ಪ್ರದಕ್ಷಿಣೆಯನ್ನ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇದೇ ವೇಳೆ ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿಯನ್ನ ವೀಕ್ಷಣೆಯನ್ನ ಕೂಡ ಮಾಡಿದ್ರು. ಆ ಬೆನ್ನಲ್ಲೇ ಇದೀಗ ವೈಟ್ ಟ್ಯಾಪಿಂಗ್ ರಸ್ತೆ ಪರಿಶೀಲನೆಗೆ ಬಿಬಿಎಂಪಿ ಮುಂದಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಡಿಸಿಎಂ ಡಿಕೆಶಿ ಪರಿಶೀಲನೆ ಬೆನ್ನಲ್ಲೇ ಇದೀಗ ಮುಂದಾಗಿದ್ದಾರೆ. ಬೆಂಗಳೂರಿನ ರಸ್ತೆಗಳ ಗುಣಮಟ್ಟ ಪರೀಕ್ಷೆಗೆ ಪಾಲಿಕೆ ಕೂಡ ಇದೀಗ ಸಜ್ಜಾಗಿದೆ. ಟ್ಯಾಪಿಂಗ್ ರಸ್ತೆ ಪರಿಶೀಲನೆ ನಡೆಸಿ ವರದಿಯನ್ನ ನೀಡುವಂತೆ ಈಗಾಗಲೇ ಸೂಚನೆಯನ್ನ ಕೂಡ ನೀಡಲಾಗಿದೆ. ವರದಿ ನೀಡುವಂತೆ ವಿಶೇಷ ಆಯುಕ್ತ ಮುನೀಶ್ ಮೌದ್ಗಿಲ್ ರವರಿಂದ ಆದೇಶವನ್ನ ಕೂಡ ನೀಡಲಾಗಿದೆ, ಸೂಚನೆಯನ್ನ ಕೂಡ ನೀಡಲಾಗಿದೆ. ಅದರ ಬೆನ್ನಲ್ಲೇ ಇದೀಗ ವೈಟ್ ಟ್ಯಾಪಿಂಗ್ ರಸ್ತೆ ಪರಿಶೀಲನೆಗೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ನಗರದ ಎಲ್ಲಾ ವೈಟ್ ಟ್ಯಾಪಿಂಗ್ ರಸ್ತೆಗಳ ಗುಣಮಟ್ಟ ಪರೀಕ್ಷೆಗೆ ಈಗಾಗಲೇ ಬಿಬಿಎಂಪಿ ಮುಂದಾಗಿದೆ. ಗುಣಮಟ್ಟ ಪರೀಕ್ಷೆಯನ್ನ ನಡೆಸಿ ವರದಿಯನ್ನ ನೀಡುವಂತೆ ವಿಶೇಷ ಆಯುಕ್ತರಿಗೆ ಜವಾಬ್ದಾರಿಯನ್ನ ಕೂಡ ನೀಡಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಈ ರೀತಿ ಮಾಡ್ತಾ ಇದ್ದಾರೆ. ಇನ್ನು ಕಳೆದ ವಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ನಗರ ಪ್ರದಕ್ಷಿಣೆಯನ್ನ ಕೂಡ ಮಾಡಿದ್ರು. ಇದೇ ವೇಳೆ ನಾಗರಬಾವಿಯಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿ ವೀಕ್ಷಣೆಯನ್ನ ಕೂಡ ನಡೆಸಿದ್ರು. ವೀಕ್ಷಣೆ ವೇಳೆ ವೈಟ್ ಟ್ಯಾಪಿಂಗ್ ರಸ್ತೆಯ ಕಾಂಕ್ರೀಟ್ ದಪ್ಪದ ಬಗ್ಗೆ ವ್ಯತ್ಯಾಸ ಕೂಡ ಕಂಡು ಬಂದಿತ್ತು. ಈ ಹಿನ್ನೆಲೆಯಲ್ಲಿ 150 ಕಿಲೋಮೀಟರ್ ಉದ್ದದ 97 ರಸ್ತೆಗಳ ವೈಟ್ ಟ್ಯಾಪಿಂಗ್ ಅನ್ನ ಕೂಡ ಮಾಡಲಾಗಿತ್ತು. ಕಾಮಗಾರಿಯ ಗುಣಮಟ್ಟ ಪರೀಕ್ಷೆಯನ್ನ ಕೂಡ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಬಿಬಿಎಂಪಿ ಕೂಡ ವೈಟ್ ಟ್ಯಾಪಿಂಗ್ ರಸ್ತೆ ಪರಿಶೀಲನೆಗೆ ಮುಂದಾಗಿದೆ.